ಏನೇ ಹೇಳಿ ಜಾಣ ಕಣ್ರಿ ನಿಮ್ಮ ಗಂಡ. ಉಪಾಯವಾಗಿ ನಿಮ್ಮನ್ನ ಇಲ್ಲಿಗೆ ಸಾಕು ಹಾಕಿ ಅಲ್ಲಿ ತನಗೆ ಬೇಕಾದ ವ್ಯವಸ್ಥೆನ ಮಾಡ್ಕೊಂಡಿರ್ತಾರೆ. ರೆಸಾರ್ಟ್ನಲ್ಲಿದ್ರೂ ಕೇಳೋರಿಲ್ಲ, ಅಥವಾ ಮನೆಗೆ ಯಾರನ್ನಾದ್ರೂ ಕರ್ಕೊಂಡು ಬಂದರೂ ಉಸಿರೆತ್ತೋರಿಲ್ಲ. ಪಾಪ ನೀವು ನೋಡಿದ್ರೆ ಇಲ್ಲಿ ಬುಸ್ ಕೊಡ್ತಾ ಇದ್ದೀರಾ. ರೀ ಮುಚ್ಚ್ರಿ ಬಾಯ್. ಸುಮ್ಮನೆ ಬಿಟ್ರೆ ನಿಮ್ಮ ನಾಲ್ಗೆ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಓಡತ್ತೆ. ನನ್ನ ಗಂಡನ ಬಗ್ಗೆ ನೀವು ಚಿಂತೆ ಮಾಡಬೇಕಾಗಿಲ್ಲ. ಅವನೇನು ಅಂತ ನನಗೆ ಗೊತ್ತಿದೆ. ದೇವ್ಕಿ, ನಿನ್ನೆಯಿಂದ ಕೇಳಬೇಕು ಅಂತಿದ್ದೆ. ನಿಮ್ ಗಂಡ ಎಲ್ಲಿ? ನಿಮ್ ಕಾಟ ಸಹಿಸ್ಕೊಳ್ಳೋಕಾಗದೆ ಓಡ್ ಹೋದ್ರಾ? ನಿಮ್ ಜೊತೆ ಯಾರೀ ಬದುಕಕ್ಕಾಗತ್ತೆ? 3 ಹೊತ್ತು ಕುಯ್ಯೋ ಮರೋ ಅಂತ ಗೋಳಾಡ್ತಾನೆ ಇರ್ತೀರಿ. ನಿಮ್ ಪಿಟೀಲ್ ಕುಯ್ತಾನ ಯಾವ ಗಂಡ ತಾನೇ ಸಹಿಸ್ಕೋತಾನೆ ಹೇಳಿ? ತಮಾಷೆ ನಿಮಗೆ ಮಾಡಿ ಮಾಡಿ ಪರವಾಗಿಲ್ಲ. ನಿಮಗಿಲ್ಲಿ ತಮಾಷೆ, ರಘುಗಲ್ ಹಬ್ಬ. ಜೀವನದಲ್ಲಿ ಫಸ್ಟ್ ಟೈಮ್ ಹೆಂಡತಿ ಇಲ್ಲದ ಸುಖ ಅನುಭವಿಸ್ತಾ ಇರ್ತಾರೆ ಬೇರೆಯವ್ರ ಜೊತೆ. ನನ್ನ ಬಗ್ಗೆ ಯಾಕ್ರಿ ಯೋಚನೆ ಮಾಡ್ತಿದ್ದೀರಾ? ನಿಮ್ಮ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡಿ. ನಿಮ್ಮ ಗಂಡನು ಮನೆ ಬಿಟ್ಟು ಬೇರೆ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ಅಲ್ರಿ. ಗಂಡನ್ನ ಪಕ್ಕದಲ್ಲಿ ಇಟ್ಕೊಂಡು ಬೇರೆಯವ್ರ ಮಗು ಬೇಕು ಅಂತ ಗೋಳಾಡ್ತಾ ಇದ್ರೆ ಆ ವಾಸು ತಾನೇ ಏನ್ ಮಾಡ್ತಾರೆ ಹೇಳಿ? ತನ್ನ ಮಗು ವ್ಯವಸ್ಥೆ ತಾನೇ ಮಾಡ್ಕೊಳ್ತೀನಿ ಅಂತ ಹೋಗಿರ್ತಾರೆ. ನೀವಿನ್ನೇನು ಇಲ್ಲದೆ ಇರೋ ಮಗುನ ಹುಡ್ಕೊಂಡು ಇಲ್ಲಿ ತನಕ ಬಂದಿದ್ದೀರಾ. ಮಗು ಅಂದ್ರೇನು ಗಾಳಿಲಾಗತ್ತೇನ್ರಿ? ನೀವಿಲ್ಲಿ ಮಗು ಕನ್ಸು ಕಾಣ್ತಾನೆ ಇರಿ, ಅಲ್ಲಿ ನಿಮ್ಮ ಮನೆಯಲ್ಲಿ ರಘು ಬೇರೆ ಮಗುನೇ ಆಗಿರುತ್ತೆ. ಹೋ, ಗೇಲಿ ಮಾಡ್ತಿದ್ದೀರಾ? ಮಾಡಿ. ಗೇಲಿ ಮಾಡಿ ನನ್ನನ್ನು ಓಡಿಸ್ಬೋದು ಅಂತ ನೀವು ಅಂದ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ. ನಾನೀ ಮನೆ ಬಿಟ್ಟು ಹೋಗಲ್ಲ. ನನ್ನ ಮಗು ಸಿಗೋವರೆಗೂ ಇಲ್ಲೇ ಇರ್ತೀನಿ. ಕಾಫಿ ಕುಡ್ದಾಯ್ತಲ್ಲ, ದಯವಿಟ್ಟು ನನ್ನನ್ನು ಡಿಸ್ಟರ್ಬ್ ಮಾಡಬೇಡಿ ಪ್ಲೀಸ್. ಹೋಗಿ. ಯಶೋದಾ, ಏನೇ ಹೇಳಿ ನೀವಂತೂ ತುಂಬಾನೇ ಕೋಆಪರೇಟಿವ್ ಹೆಂಡತಿ ಕಣ್ರಿ. ನಿಮ್ಮ ಗಂಡನ ಸಂತೋಷಕ್ಕೋಸ್ಕರ ನಿಮ್ಮ ಸಂತೋಷನೇ ತ್ಯಾಗ ಮಾಡಿದ್ದೀರಾ. ದೇವ್ಕಿ, ರೀ ಒಂಚೂರು ತಿಂಡಿಗೆ ಬಾಳೆ ಎಲ್ಲ ಕಟ್ ಮಾಡಿ. ಒಬ್ರು ಫೋನ್ ಮಾಡ್ಬೇಕಿರಿ, ಆಮೇಲೆ ಮಿಕ್ಕಿದ ಕೆಲಸ. ಯಾರಿಗ್ರಿ? ವಿದ್ಯಂಗ. ಹಲೋ, ಹೇಗಿದ್ದೀರಿ? ನಿನ್ನ ಮುಂಗುರುಳಿಗೆ ಭಾರಿ ಸಲಿಗೆ ಕೊಟ್ಟಿದಿ ನೀನು, ಅದಕ್ಕೆ ಅದು ನಿನ್ನ ತಲೆ ಮೇಲೆ ಏರಿ ಕುಳ್ತಾವ. ಹೇಗಿದೆ ನಾನು ಹೇಳಿದ್ದು? ಚೆನ್ನಾಗಿದೆಯಾ? ಅದ್ಭುತ ಅದ್ಭುತ. ನಾನು ಫೋನ್ ಮಾಡಿದ ಉದ್ದೇಶ ಏನು ಅಂತಂದ್ರೆ, ನಿಶ್ಚಿತಾರ್ಥದ ಜಾಗ ಬದಲಾಗಿದೆ, ಬೆಂಗಳೂರಿನಲ್ಲೇ ಇಟ್ಕೊಂಡಿದ್ದೀವಿ. ಯಾಕೆ? ಏನಾದರೂ ತೊಂದರೆ ಆಯ್ತಾ? ತೊಂದರೆ ಆದರೆ ಹೇಳಿ, ನಾನಿದ್ದೀನಲ್ಲ. ಛೇ, ತೊಂದರೆ ಏನಿಲ್ಲ. ಅದು ಹುಡುಗನ ತಾಯಿಗೆ ಹುಷಾರಿಲ್ವಂತೆ. ತಾಯಿನ ಬೆಂಗಳೂರಿನಲ್ಲೇ ಬಿಟ್ಟು ಬರ್ತೀವಿ ಅಂತ ನಮ್ಮ ಅಳಿಯ ಹೇಳಿದರು. ತಾಯಿ ಇಲ್ದಿದ್ರೆ ಚೆನ್ನಾಗಿರಲ್ಲ ಅಂತ ನಾನು ನನ್ನ ಅಣ್ಣ ಬೆಂಗಳೂರಿನಲ್ಲೇ ನಿಶ್ಚಿತಾರ್ಥ ಮಾಡೋದು ಅಂತ ನಿರ್ಧಾರ ಮಾಡಿದ್ವಿ. ಒಳ್ಳೇದಾಯ್ತು ಬಿಡಿ. ನೋಡಿ, ಮದುವೆ ನಿಶ್ಚಿತಾರ್ಥದಲ್ಲಿ ಗಂಡು ಹೆಣ್ಣಿನ ಅಪ್ಪ ಅಮ್ಮ ಮದುವೆ ಆಗೋ ಜೋಡಿ ಅಷ್ಟೇ ಮುಖ್ಯ. ಏನಂತೀರಿ? ನಿಶ್ಚಿತಾರ್ಥ ಇಲ್ಲೇ ಅಂತ ಹೇಳಿದ್ನಲ್ಲ ನಿಮಗೆ, ಮತ್ತೆ ನೀವು ಇಲ್ಲಿಗೆ ಬಂದು ಪರದಾಡಬಾರ್ದು ಅಂತ ಮೊದಲು ನಿಮಗೆ ಫೋನ್ ಮಾಡಿ ಹೇಳ್ತಾ ಇರೋದು. ಒಳ್ಳೇದಾಯ್ತು ಬಿಡಿ. ಹಳೆ ಬೀಡಲ್ಲಿ ಕಾರ್ ಸ್ಟಾಪ್ ಮಾಡೋ ಬದಲು ನಾನು ಸ್ಟಾಪ್ ಬೆಂಗಳೂರು ಹೊಡೆದು ಬಿಡ್ತೀನಿ. ನೇರ ಬೆಂಗಳೂರಿಗೆ ಬಂದ್ಬಿಡ್ತೀರಾ? ಹಳೆ ಬೀಡಲ್ದಿದ್ರೆ ಬೆಂಗಳೂರು. ಅದೇನು ಮಹಾಜನಾರ್ದನ್, ನನಗೇನು ಹೆಂಡ್ತಿನೇ ಮಕ್ಕಳೇ. ನಾನು ಬೆಂಗಳೂರು ನೋಡಿ 3-4 ತಿಂಗಳಾಯ್ತು. ಒಂದು ನಿಮಿಷ ರೀ ಸೀತಾ, ತುಂಬ ದೊಡ್ಡ ಮನುಷ್ಯ ಕಣೆ, ನನಗೆ ತುಂಬ ಬೇಕಾದವರು. ನೇರವಾಗಿ ನಿಶ್ಚಿತಾರ್ಥಕ್ಕೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ.
ನೀನು ಒಂದ್ಸರಿ ಅವ್ರನ್ನ ಕರಿಯ. ನಾನು ಒಂದು ನಿಮಿಷ, ನನ್ನ ಹೆಂಡತಿ ಮಾತಾಡ್ತಾಳೆ. ನಿನ್ನ ಮುಂಗುರುಳು ಕೆನ್ನಿ ಮೇಲೆ ಹೇಗೆ ಬಾಗಿ ಕುಂತಾವೆ. ನಾನು ಸೀತಾ ಮಾತಾಡ್ತಿರೋದು. ಜನಾರ್ದನ್ ಅವ್ರ ಹೆಂಡತಿ ಸೀತಾ. ನೋಡಿ, ನಾಳೆ ಭಾನುವಾರ ಬೆಂಗಳೂರಿಗೆ ಬನ್ನಿ. ಜಾಗ ಯಾವುದು ಅಂತ ಇನ್ನೂ ತೀರ್ಮಾನ ಆಗಿಲ್ಲ. ಬನಶಂಕರಿ ಮಂಜುನಾಥ ದೇವಸ್ಥಾನದಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೀವಿ. ಮನೇಲೆ ಮಾಡೋಣ ಅಂತ ನಮ್ಮ ಮಗ ವಿದ್ಯಾ ಹೇಳ್ತಿದ್ದಾನೆ. ಜಾಗ ತೀರ್ಮಾನ ಆದ ತಕ್ಷಣ ಇವ್ರು ನಿಮಗೆ ಫೋನ್ ಮಾಡಿ ಹೇಳ್ತಾರೆ. ತಾವು ಖಂಡಿತ ಬರಬೇಕು. ಖಂಡಿತ ಬರ್ತೀನಿ ಸೀತಮ್ಮನವರೇ. ಸೀತಮ್ಮನವರೇ, ಇವತ್ತು ಬಹಳ ದೊಡ್ಡ ನೆನಪಿನ ಕಾಣಿಕೆ ಕೊಟ್ರಿ ನೀವು ನನಗೆ. ನಿಮ್ಮ ಹೆಸರು ಹೇಳಿ ನನ್ನ ಆತ್ಮೀಯರೊಬ್ಬರನ್ನ ನೆನಪು ಮಾಡ್ಕೊಳ್ಳೋ ಅವಕಾಶ ಮಾಡಿಕೊಟ್ರಿ. ತುಂಬ ಥ್ಯಾಂಕ್ಸ್. ಖಂಡಿತ ಬರ್ತೀನಿಮ್ಮ. ನಮಸ್ಕಾರ. ಅಲ್ರಿ, ಇದ್ದಕ್ಕಿದ್ದಾಗೆ ಫೋನ್ ಕೊಟ್ಟು ಮಾತಾಡೋಂದ್ರೆ ಏನು ಮಾತಾಡಲಿ? ಇದ್ರಲ್ಲೇನೆ ದೊಡ್ಡ ವಿಷಯ. ಮಗಳ ನಿಶ್ಚಿತಾರ್ಥಕ್ಕೆ ಕರೆಯೋದು, ಈಗ ಕರೆದಲ್ಲ ಅಷ್ಟೇ. ಆ ಮನುಷ್ಯ ಯಾರು ಏನು ಅಂತಾನೆ ಗೊತ್ತಿಲ್ಲ. ವಿದ್ಯಾನ್ ಫ್ರೆಂಡ್ ಕಣೆ, ಈಗ ನನಗೂ ತುಂಬ ಬೇಕಾದವರು. ನಾನು ಅವ್ರಿಗೆ ನಿನಗೆ ಆಗ ಕಾಡಿಸ್ತಾ ಇರ್ತೀನಲ್ಲ, ಆ ವಿಷಯ ಎಲ್ಲ ಹೇಳಿದ್ದೀನಿ. ಅದೇ ನಿನ್ನ ಮುಂಗುರು ನೋಡು ಬಗ್ಗೆ ಹ್ಯಾಂಗ ಕೆನ್ನಿ ಮೇಲೆ ಮುತ್ತು ಕೊಡಕತ್ತಾವು, ಇವಕ್ಕೆ ನೀ ಭಾಳ ಸಲಿಗೆ ಕೊಟ್ಟಿ ಅಂತ ಕಾಣಿಸ್ತೈತಿ, ಅದಕ್ಕೆ ಇವನ್ ತೆನ್ನ ಮೇಲೆ ಏರ್ ಕುಂತಾವು ಅಂತ. ಇದನ್ನೆಲ್ಲ ಯಾರನ್ನ ಹೇಳ್ತಾರ? ನೀನು ಯಾಕೆ ಬಂದೆ ಇಲ್ಲಿಗೆ? ಓ, ನಿನ್ನ ಲಾಯರ್ ಗಿರ್ಜಾ ಕಳಿಸಿರ್ಬೇಕಲ್ವಾ? ಕೋರ್ಟಲ್ಲಿ ತಮ್ಮ ಬೇಳೆಕಾಳು ಬೇಯಲ್ಲ ಅಂತಂದರೆ ಈ ಗಿರ್ಜಾ ಥರದ ಲಾಯರ್ ಏನು ಮಾಡ್ತಾರೆ ಪಾಪ? ರಾಜಿ ಕಬೂಲಿ, ಖಾಜಿ ನ್ಯಾಯ. ಒಟ್ಟಲ್ಲಿ ತಮ್ಮ ನಾಯಕತ್ವದಲ್ಲಿ ಏನಾದರೂ ಆಗಬೇಕು. ಮೊನ್ನೆ ಡಾಕ್ಟರ್ ಹರಣಿರಾವ್ ಹತ್ರ ಅದೇನೋ ದಬಾಯಿಸ್ತಿದ್ಯಂತೆ, ಇದೆಲ್ಲದಕ್ಕೂ ಕೊನೆ ಹಾಡ್ತೀನಿ ಅಂತ. ಹಾಡಪ್ಪ, ಹಾಡು. ಬೇಕಾದ್ರೆ ಆರ್ಕೆಸ್ಟ್ರಾ ತರಿಸ್ತೀನಿ. ಬೇಕಲ್ವಾ ಪಕ್ವಾದ್ಯ? ನೀನು ಇಲ್ಲಿಗೆ ಬಂದಿದ್ದಾದರೂ ಹೇಗೆ? ಹಾಂ, ಅರ್ಥವಾಯಿತು. ಹೆಂಡತಿ ದೇವಕಿ ಮನೇಲಿದ್ದಾಳೆ, ಹಾಗಾಗಿ ನೀನು ಇಲ್ಲಿಗೆ ಧೈರ್ಯವಾಗಿ ಬಂದೆ ಅಲ್ವಾ? ಇಲ್ಲದೇ ಇದ್ದರೆ ನಿನ್ನ ಹೆಂಡತಿ ಪರ್ಮಿಷನ್ ಇಲ್ಲದೆ ನೀ ಖಂಡಿತ ಇಲ್ಲಿಗೆ ಬರ್ತಾ ಇರಲಿಲ್ಲ. ಅಥವಾ ಇಲ್ಲೂ ಬಂದು ನಾಟಕ ಆಡೋಕ್ಕೆ ಅವಳೇ ನಿನಗೆ ಹೇಳಿ ಕಳಿಸಿದಾಳ? ಅಮ್ಮ, 10 ವರ್ಷ ಆದರೂ ನಿನಗೆ ಅವಳ ಮೇಲಿರೋ ಸಿಟ್ಟು ಹೋಗಿಲ್ವಾ? ಅವಳಾದರೂ ಏನು ತಪ್ಪು ಮಾಡಿದಾಳೆ ಹೇಳು? ನನ್ನ ಮದುವೆ ಆಗಿದ್ದೆ ತಪ್ಪ? ಇಲ್ಲಪ್ಪ, ಇಲ್ಲ, ನಿನ್ನ ಹೆಂಡತಿ ಏನೂ ತಪ್ಪು ಮಾಡಿಲ್ಲ. ಹಾಗಾದ್ರೆ ಈ ವಿನಂತಿ ಏನು ತಪ್ಪು ಮಾಡಿದಾಳೆ ಅಂತ ನಾನು ಕೇಳಬಹುದಲ್ವಾ?
ಇವಳನ್ನು ನಂಬಿಸಿ 10 ವರ್ಷದಿಂದ ಒಂಟಿಯಾಗಿರೋ ಹಾಗೆ ಮಾಡಿದ್ಯಲ್ಲ, ಇದ್ಯಾರ ತಪ್ಪು? ನಂದ, ನಿಂದ, ವಿನಂತಿದ, ಅಥವಾ ಆ ನಿನ್ನ ಹೆಂಡತಿ ಯಶೋದಂದ? ನಿನಗೆ ವಿನಂತಿನ ಮದುವೆ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದಿದ್ರೆ ನಿನ್ನ ವಿನಂತಿ ಮದುವೆ ಪ್ರಸ್ತಾಪ ಆದಾಗಲೇ ಹೇಳಬೇಕಿತ್ತು. ಆಗ ನೀನು ಏನೂ ಹೇಳಿದೆ ಗುಮ್ಮನ್ ಥರ ಇದ್ದೆ. ಒಂದಿನ ಇದ್ದಕ್ಕಿದ್ದ ಹಾಗೆ ಮನೆ ಬಿಟ್ಟು ಹೋಗಿ ಆ ವಕೀಲ ಸುಧಾಕರ್ನ ಹತ್ರ ಮದುವೆ ಆಗಿದ್ದೀವಿ ಅಂತ ಫೋನ್ ಮಾಡಿಸ್ದೆ. ಇದನ್ನೆಲ್ಲ ಸಹಿಸ್ಕೊಂಡು ನಾನು ಸುಮ್ಮನಿರಬೇಕು, ಕೋಪ ಮಾಡ್ಕೋಬಾರ್ದು ಅಲ್ವಾ? ತಂದೆ ತಾಯಿಗಳು ಮಕ್ಕಳ ವಿಷಯದಲ್ಲಿ ಯಾವಾಗಲೂ ಸ್ವಾರ್ಥಿಗಳಾಗಿರ್ತಾರೆ ಕಣೋ. ಅದೇ ಜೀವನ. ಅಮ್ಮ, ಈಗ ನಾನು ಮಾತಾಡೋಕ್ಕಿನ್ನೂ ಬೇಕಾದಷ್ಟು ವಿಷಯಗಳಿದೆ, ಆದರೆ ಎಲ್ಲಾನು ಒಂದೇ ದಿನ ಮಾತಾಡೋದಕ್ಕೆ ಸಾಧ್ಯ ಇಲ್ಲ. ನೀನು ವಿನಾಕಾರಣ ನಮ್ಮನ್ನು ಬಿಟ್ಟೋಗಿದ್ದು, ವಿನಂತಿ ಕೈ ಕೊಟ್ಟಿದ್ದು, ಒಂದಲ್ಲ ಎರಡಲ್ಲ, ಒಂದೊಂದು ದಿನ ಒಂದೊಂದು ವಿಷಯ ಮಾತಾಡಬಹುದು. ನೀನು ಯಾವುದಕ್ಕೂ ನಾಡಿದ್ದು ಬಾ. ಏನಮ್ಮ ಇದು? ಕೋರ್ಟಲ್ಲಿ ಮಾತಾಡ್ದಂಗೆ ಮಾತಾಡ್ತಿದ್ದೀರಲ್ಲ? ಹೌದು, ಇದು ನನ್ನ ಕೋರ್ಟು. ಹೌದು, ಇದು ನನ್ನ ಕೋರ್ಟು. ಇಲ್ಲಿ ನನ್ನದೇ ವ್ಯಾಜ್ಯ, ನನ್ನದೇ ತೀರ್ಮಾನ. ಆದ್ರೆ ಇಲ್ಲಿ ಆರೋಪಿ ಬರ್ದೆ ಹೋದ್ರೆ ವಾರೆಂಟ್ ಇಶ್ಯೂ ಆಗೋದಿಲ್ಲ, ಅರೆಸ್ಟು ಆಗೋದಿಲ್ಲ. ಬೇಕಾದ್ರೆ ಬರಬಹುದು, ಬೇಡ ಅಂದ್ರೆ ಅವ್ರವ್ರ ಪಾಡ್ಗೆ ಅವ್ರವ್ರ ಹೆಂಡತಿರ ಜೊತೆ ಆರಾಮಾಗಿರಬಹುದು. ಅಮ್ಮ, ನಾನು ನಿನ್ನ ಹತ್ರ ಹೇಳಿದ್ನಲ್ಲ, ಎಲ್ಲಾನು ಒಂದೇ ದಿನ ಮಾತಾಡೋದಿಕ್ ಸಾಧ್ಯ ಇಲ್ಲ ಅಂತ. ನಿನ್ನ ಟೈಮ್ ನಿನಗ್ ಮುಖ್ಯ, ಹಾಗೆ ನನ್ನ ಸಮಯ ನನಗೂ ಅಮೂಲ್ಯ. ಅಮ್ಮ, ವಿನಂತಿ, ಆಚೆ ಕಡೆ ಕಳಿಸಿ ಬಾಗ್ಲು ಹಾಕು. ಬಾಗ್ಲು ಹಾಕು ಅನ್ನಲ್ಲ. ನನಗೆ ಬೇರೆ ಕೆಲಸ ಬೇಕಾದಷ್ಟಿದೆ. ಮಗುಗೆ ಸ್ನಾನ ಮಾಡ್ಸಕ್ಕೆ ರೆಡಿ ಮಾಡು. ಮೊದಲು ಬಾಗ್ಲು ಹಾಕು. ಸಾಕು, ನೀವು ಹೊರಡಿ, ನಾನು ನಿಮ್ಮನ್ನು ಆಮೇಲೆ ಕರಿತೀನಿ. ಓಕೆ ಮೇಡಮ್. ಏನ್ರಿ ಯಶೋಧ, ನೀವು ಸಹನಾ ಭವತು ಸಹನೋ ಭುನಕ್ತು ಅನ್ನೋ ಶ್ಲೋಕನ ಸ್ಕೂಲಲ್ಲಿ ಕಲ್ತೇ ಇಲ್ವಾ ನೀವು? ಸಹಪಂಕ್ತಿ ಭೋಜನ ತುಂಬ ಒಳ್ಳೇದು ಕಣ್ರಿ. ಒಟ್ಟಿಗೆ ಕೂತು ಊಟ ಮಾಡೋದ್ರಲ್ಲೂ ಸುಖ ಇರುತ್ತೆ ಕಣ್ರಿ. ನೀವಂತೂ ನನ್ನ ಜೊತೆ ಊಟ ಮಾಡಲ್ಲ, ನಾನಾದರೂ ನಿಮ್ಮ ಜೊತೆ ಊಟ ಮಾಡೋಣ ಅಂತ ಬಂದೆ. ನನಗಂತೂ ಯಾರಾದರೂ ಒಬ್ರು ಇದ್ರೆ ಮಾತ್ರ ಊಟ ಮಾಡಿದ್ದು ತೃಪ್ತಿ ಆಗೋದು. ರೀ ಯಶೋಧ, ಪಲ್ಯ ಏನ್ರಿ ಇವತ್ತು? ಗಮ್ಮಂತ ಇದೆ. ನಾನಿವತ್ತು ಪಲ್ಯನೇ ಮಾಡಿಲ್ಲ, ಒಬ್ಳಿಗೆ ಮಾಡೋಕ್ಕೂ ಬೇಜಾರು. ನೀವೇನಾದರೂ ನಮ್ಮನೇಲಿ ಊಟ ಮಾಡಿದ್ರೆ ದಿನಕ್ಕೊಂಥರ ಪಲ್ಯ ಮಾಡ್ತಿದ್ದೆ. ಹೋಗ್ಲಿ ಬಿಡಿ, ನಿಮಗೆ ನನ್ನ ಕೈ ಅಡುಗೆ ತಿನ್ನೋ ಅದೃಷ್ಟ ಇಲ್ಲ. ರೀ ಯಶೋಧ, ಒಂಚೂರು ಪಲ್ಯ ಹಾಕ್ರಿ, ಪರಿಮಳ ಮಾತ್ರ ತುಂಬ ಚೆನ್ನಾಗಿದೆ.
ಈ ಹೋಟೆಲ್ನಲ್ಲಿ ರುಚಿ ಇಲ್ಲದೆ ಇದ್ರೂ ಪರಿಮಳ ಮಾತ್ರ ಜೋರಾಗಿರುತ್ತೆ. ನನಗೂ ಒಂಚೂರು ಹಾಕ್ರಿ. ನಿಮ್ಗಂತೂ ಹಾಕೋ ಮನ್ಸಿಲ್ಲ, ನಾನೇ ಹಾಕೋ ತಿನ್ಬಿಟ್ಟು. ಸಾರಿ ರೀ, ಪಲ್ಯ ಎಲ್ಲ ನನಗೆ ಬಿದ್ದುಬಿಡ್ತು. ಬಹುಶಃ ಇವತ್ತು ಪಲ್ಯದ ಋಣ ನನಗೆ ಇತ್ತು ಅನ್ಸುತ್ತೆ. ಆಹಾ, ಎಂಥ ಬೆಳೆದಿಂಗಳು. ಯಶೋದ, ನೀವು ಆರಾಮಾಗಿ ನಿಮ್ಮ ಗಂಡನ ಜೊತೆ ಟೆರೇಸಲ್ಲಿ ಊಟ ಮಾಡ್ಕೊಂಡಿರೋದು ಬಿಟ್ಟು ಇಲ್ಲಿ ಅನಾದಿ ಥರ ಮಾಡ್ತಿದ್ದೀರಲ್ಲ, ನೀವು ನೋಡಿದ್ರೆ ಅಯ್ಯೋ ಅನಿಸುತ್ತೆ ರೀ. ಗಂಡನ ಜೊತೆ ಬೆಳೆದಿಂಗಳು ಊಟ ಮಾಡೋದೇ ಒಂದು ಚಂದ ರೀ. ಆದರೆ ನಿಮ್ಮ ಗಂಡ ರಘು ಇಂಥ ಟೈಮ್ನ ಖಂಡಿತ ವೇಸ್ಟ್ ಮಾಡ್ಕೊಳ್ಳಲ್ಲ. ಅವ್ರಿಗೆ ಯಾರಾದ್ರೂ ಸುಂದರಿ ಕಂಪ್ನಿ ಕೊಡ್ತಾ ಇರ್ತಾಳೆ. ಅಲ್ಲಿ ಗಂಡನಿಗೆ ಬೆಳೆದಿಂಗ್ಳು ಊಟ, ಇಲ್ಲಿ ಪಾಪ ಹೆಂಡತಿಗೆ ಪಲ್ಯ ಕೂಡ ಇಲ್ಲದ ಬರೀ ಊಟ. ಐ ಪಿಟಿಯು ಯಶೋದ. ನಿಮ್ಮ ಗಂಡನೂ ಅಷ್ಟೇ. ನೀವೇನು ನಿಮ್ಮ ಗಂಡನ್ನ ತುಂಬ ಮಿಸ್ ಮಾಡ್ಕೊಳ್ತಿದ್ದೀರಿ, ಆದರೆ ಅವರು ನಿಮ್ಮನ್ನು ಮಿಸ್ ಮಾಡ್ಕೊಳ್ತಿರೋದೇ ಚಾನ್ಸು ಅಂತ ಈ ಸುಂದರ ರಾತ್ರಿನ ಇನ್ನೊಬ್ಬರ ಜೊತೆ ಕಳೀತಾ ಇರ್ತಾರೆ. 24 ಗಂಟೆನೂ ಕಣ್ಣೀರು ಸುರಿಸೋ ಹೆಂಡತಿಗಿಂತ ಕೆಲವೇ ಕ್ಷಣ ನಗೋ ಆ ಗೆಳತಿ ಕಂಪ್ನಿನಲ್ಲಿ ಆನಂದವಾಗಿ ತೇಲಾಡ್ತಿರ್ತಾರೆ. ನನಗೂ ನಿಮ್ಮನ್ನು ನೋಡಿದ್ರೆ ಅಯ್ಯೋ ಅನ್ಸತ್ತೆ ದೇವ್ಕಿ. I pity you.